ಇಲ್ಲೆಲ್ಲ ಕಪ್ಪಾಗಿದೆ ನೋಡಿ. ಈ ಕಪ್ಪು ಡಿಹೈಡ್ರೇಟೆಡ್, ಅಲ್ಲೇ ಟ್ರಾನ್ಸ್ಪರೆಂಟ್ ಕಾಣುತ್ತೆ ನೋಡಿ. ಇದು ಇರೋದ್ರಲ್ಲೇ ಸ್ವಲ್ಪ ಅದು ಚೈತನ್ಯತೆ ಇದೆ. ನೀವೇ ಹೇಳ್ಬೇಕು. ತುಂಬಾ ನಂಗೆ ರಿಲೀಫ್ ಆಯ್ತು. ಈಗ ನನಗೆ ನೋವು ಈಗ ಆರಾಮ ಅನಿಸ್ತೈತೆ. ಅದ್ರಲ್ಲಿ ಮೊದ್ಲಿಗೆ ನಾನು ಕೂರ್ಬೇಕಾರೆ ಹಿಂಗ್ ಕೂರ್ತಿದ್ದೆ, ಈ ತರ ಕೂರ್ತಿದ್ದೆ. ಈಗ ಹಿಂಗ ಆರಾಮಾಗಿ ಕೂರ್ತೀನಿ. ಈಗ ಒಂಥರ ಸ್ಟ್ರೈಟ್ ಕೂರ್ತಿದ್ದೆ. ಮೊದ್ಲಾಗಿ ನಾನು ಕೂರ್ಬೇಕಾರೆ ಎಲ್ಲ ಕೂರ್ಬೇಕಾರೆ ಹಿಂಗ್ ಕೂರ್ತಿದ್ದೆ. ಹಿಂಗ್ ಕೂರಿರೋ ನಂಗೆ ರಿಲೀಫ್ ಆಗೋದು. ಈಗ ನಾನು ಆರಾಮ್ ನೋಡಿ, ಈಗ ಹೇಳ್ದಲ್ಲ ಹಿಂಗ್ ಕೂತ ಆರಾಮಾಗಿ ಕೂರ್ಕೋಬಹುದು ಅಂತಂದ್ರೆ ನೋವಿಲ್ಲ. ಈಗೇನು ನೋವೇನಿಲ್ಲ. ಈಗ ಬೋನ್ ಆಗಿದೆ. ಸೊ ಇದಕ್ಕೆ ಮತ್ತೆ ಕುತ್ತಿಗೆಯಲ್ಲೂ ಕೂಡ ಇವರಿಗೆ ಆಲ್ಮೋಸ್ಟ್ C6 C7 ಡಿಸ್ಕ್ ಪ್ರೊಟ್ರೂಷನ್ ಆ್ಯಂಡ್ ಡಿಸ್ಕ್ ಡಿಸಿಗೇಷನ್, ಡಿಹೈಡ್ರೇಷನ್ ಆಫ್ ಡಿಸ್ಕ್ಸ್ ಹಾಗೂ ಥೊರಾಸಿಕ್ ಲೆವೆಲಲ್ಲೂ ಭಾಳಷ್ಟು ಕಡೆ ಡಿಸ್ಕ್ ಪ್ರೊಟ್ರೂಷನ್ ನೀವು ಅಬ್ಸರ್ವ್ ಮಾಡ್ಬೋದು. ಈ ಸಮಸ್ಯೆಗೆ ಅವರು ಇರ್ತಕ್ಕಂಥ ಕಂಪ್ಲೇಂಟ್ಸ್ ಏನಪ್ಪ ಅಂತಂದರೆ, ಎರಡೂ ಕಡೆ ಕಾಲಿಗೂ ಪೇನ್ ಬರೋದು, ಕರೆಂಟ್ ಹೊಡೆದಂಗೆ ಆಗೋದು, ನೆಕ್ ಪೇನ್ ಬರೋದು, ಅದು ಕರೆಂಟ್ ಹೊಡೆದಂಗೆ ಆಗೋದು, ಜೊತೆಗೆ ಹ್ಯಾಂಡ್ ಪೇನು, ಬೆನ್ನುರಿ, ನಿದ್ದೆ ಬರಲ್ಲ. ನಿದ್ದೆ ಇಲ್ದೇ ಇರ್ತಕ್ಕಂಥ ನೈಟ್ಗಳು ಎಷ್ಟಿರ್ಬೋದು ನಿಮ್ದು? ಜನ ಸುಮಾರು ನಿದ್ದೆನೇ ಬರ್ತಿರಲಿಲ್ಲ. ಸೊ ಆಲ್ಮೋಸ್ಟ್ ಡೈಜೆಷನ್ ಕಡಿಮೆ ಸರ್. ಊಟ ಆದ ತಕ್ಷಣ ಮೋಷನ್ ಹೋಗ್ಬೇಕು ಅಂತ. ಹೌದು, ಇಷ್ಟು ಸಮಸ್ಯೆ, ಇರಿಟಬಿಲಿಟಿ. ಹೌದು. ಇನ್ನು ಏನಾದ್ರೂ ಸಮಸ್ಯೆ ಇತ್ತಾ? ಇಷ್ಟೇನಾ? ಅದೇ, ಇನ್ನೇನಿಲ್ಲ. ಡೈಜೆಷನ್ ಆದ್ರೆ ಆರೋಗ್ಯ ಸರಿಯಾಗಿ ಡೈಜೆಷನ್ ಆಗ್ತಿರಲ್ಲ, ಕ್ಲೀನಾಗಿ ಡೈಜೆಷನ್ ಆಗ್ತಿರಲ್ಲ. ಸೊ ಇವರು ಹೋಟೆಲ್ ವೃತ್ತಿಯನ್ನ ಮಾಡ್ತಿದ್ದೀರಿ. ಹೌದು. ಸೊ ಇದಕ್ಕೆ ಸುಮಾರಷ್ಟು ಕಡೆ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸುಮಾರಷ್ಟು ಕಡೆ ತೋರಿಸಿದ್ರಿ, ಆಗಿನ ಮಟ್ಟಿಗೆ ಔಷಧಿ ಸ್ವಲ್ಪ ಕಡಿಮೆ ಆದಂಗೆ ಮತ್ತು ಇದೇ ಸಮಸ್ಯೆಯನ್ನು ನೀವು ಬಳಸ್ತಾ ಇದ್ರಿ. ಈಗ ನಮ್ಮ ಆಸ್ಪತ್ರೆನ ನೀವು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ನೋಡ್ಕೊಂಡು ಬಂದಿದ್ರಿ. ಬಹಳಷ್ಟು ದೂರ, ಎಲ್ಲಿ ಬೇಲೂರು, ಹಳೆಬೀಡು. ನಾನು ಅಲ್ಲೇ ಹಾಸನದಲ್ಲೇ ಓದಿದ್ದು. ಹೌದಾ? MD STM ಹಾಸನ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ. ಹೌದಾ? ನಮ್ಮ ಗುರುಗಳು ಡಾಕ್ಟರ್ ಮಲ್ಲಿಕಾ KJ ಅಂತ ಹೇಳಿ ಅಲ್ಲಿ ಇದ್ರು. ಜೊತೆಗೆ ಈಗ ಮುತ್ತಪ್ಪ ಡಾಕ್ಟರ್ ಬೇರೆ ಡಿಪಾರ್ಟ್ಮೆಂಟ್. ಸೊ ಇನ್ನೊಬ್ಬ ಶ್ರೀನಾಥ್ ಸರ್ ಅಂತ ಇದ್ರು. ಸೊ ಅವರಿದ್ರು. ಅವ್ರ ಡಿಪಾರ್ಟ್ಮೆಂಟ್ KC, ನಮ್ಮ ಡಿಪಾರ್ಟ್ಮೆಂಟ್ ಬೇಸಿಕ್ ಪ್ರಿನ್ಸಿಪಾಲ್, ಅಲ್ಲೇ ಓದಿದ್ದು. ಸೊ ಅಲ್ಲಿಂದ ಬಂದಿದ್ದೀರಿ. ಬಹಳ ಹೆಮ್ಮೆ, ಬಹಳ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ನೋಡ್ಕೊಂಡೇ ಬಂದಿದ್ದು. ಇಲ್ಲಾಂದ್ರೆ ನೋಡ್ತಾರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು. ಸೊ ನೋಡ್ಕೊಂಡ್ ಬಂದಿದ್ದೀರಿ. ನಾವು ಬೆಳಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಏನ್ ನಿಮ್ ಸಮಸ್ಯೆ, ಜೊತೆಗೆ ಯಾಕೆ ಹಿಂಗ್ ಆಗಿದೆ, ಯಾಕೆ ಈ ಕಂಡೀಷನ್ ತಲುಪ ಕಾರಣ ಏನು, ಹೌದು ಆಯ್ತಾ, ಜೊತೆಗೆ ನಿಮ್ಮ ಗಟ್ ಸಮಸ್ಯೆ ಹೆಂಗ್, ಹೊಟ್ಟೆ ಹೆಂಗಿದೆ, ಹೊಟ್ಟೆ ಸಮಸ್ಯೆ ಏನು, ಆಮೇಲೆ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ, ಯಾವಾಗ ನಮ್ಮ ಆರೋಗ್ಯದ ಏರುಪೇರುಗಳು ಹೊಟ್ಟೆಯಿಂದ ಸ್ಟಾರ್ಟ್ ಆಗೋದು. ಸರ್ವರೋಗಪಿ ಮಂದಾಗ್ನಿ ಸುತರ ಮುದ್ರಾಣಿಚ ಅಂತ ಅಂದ್ರೆ ಸರ್ವರೋಗಕ್ಕೂ ಕಾರಣ ಹೊಟ್ಟೆ. ಜೀರ್ಣಕ್ರಿಯೆ ವೇರಿಯೇಷನ್. ಯಾವಾಗ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಇಂದಾನೆ ಸರ್ವ ರೋಗಗಳು ಉತ್ಪತ್ತಿ ಆಗುತ್ತೆ. ಯಾವಾಗ ಗ್ಯಾಸ್ಟ್ರಿಕ್ ಆಗುತ್ತೆ, ರಕ್ತ ಆಸಿಡಿಕ್ ನೇಚರ್ ಕಡೆ ಬರ್ತಾ ಹೋಗುತ್ತೆ. ರಕ್ತದಲ್ಲಿ ಶಕ್ತಿ ಮತ್ತೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಆ ಶಕ್ತಿ ಈ ಏನು ನಮ್ಮ ಮೂಳೆ ಸುತ್ತನೂ ಕೂಡ ಮೂಳೆ ಮತ್ತು ಒಳಗಡೆ ಇರತಕ್ಕಂಥ ಡಿಸ್ಕನ್ ಪ್ರೊಟೆಕ್ಷನ್ ಮಾಡತಕ್ಕಂಥ ಲಿಗಾಮೆಂಟ್ಸ್ ಇರ್ತವೆ. ಆ ಲಿಗಾಮೆಂಟ್ಸ್ ವೀಕ್ ಆಗಿ ಸ್ಟಾರ್ಟ್ ಆಗ್ತವೆ. ಸ್ವಲ್ಪ ನೀವು ತೂಕ ಎತ್ತಿದ್ರು ಬಲ್ಸ್ ಆಗುತ್ತೆ, ಸ್ವಲ್ಪ ಹಿಂಗೆ ತಿರ್ಕೊಂಡ್ರೆ ಬಲ್ಸ್ ಆಗುತ್ತೆ, ಬಗ್ಗಿದ ಬಲ್ಸ್ ಆಗುತ್ತೆ. ಸ್ವಲ್ಪ ಇಲ್ಲಿಂದ ಮೆಟ್ಲು ನಿಮಗೆ ಲಕ್ಷ್ಯ ಇರಲ್ಲ, ಟಕ್ಕನ ಇಳಿದ್ ಬಿಡ್ತೀರಿ, ಗ್ರಿಪ್ ತಪ್ಪುತ್ತೆ, ಟಕ್ ಅಂತ ಬಲ್ಸ್ ಆಗುತ್ತೆ, ಇನ್ನೊಂದು ಹೆಜ್ಜೆ ಇಡ್ಬೇಕಾದ್ರೆ ದೂಡ್ದಂಗೆ ಆಗುತ್ತೆ. ಸೊ ವ್ಯಾಯಾಮ ಎಕ್ಸರ್ಸೈಸ್ಗಳು ಮಾಡ್ತಿರ್ತೀರಿ, ಗ್ರಿಪ್ ಇರಲ್ಲ ಅಥವಾ ಗೊತ್ತಿರಲ್ಲ, ಟಕ್ಕನ ಮಾಡಿರ್ತೀರಿ. ಜೊತೆಗೆ ಇನ್ನು ಮಲ್ಟಿಪಲ್ ವ್ಯವಹಾರ ಕ್ರಿಯೆ ಮಾಡಿದ್ರು ಆಗುತ್ತೆ ಅಂತಿದೆ. ಸೊ ರಾತ್ರಿ ನಿದ್ರೆಗೆ ಇಡ್ತೀರಿ. ಸೊ ಮನಸ್ಸಿಗೆ ತೃಪ್ತಿ ಇರಲ್ಲ, ಸಮಾಧಾನ ಇರಲ್ಲ, ಅತೃಪ್ತ ಭಾವ ಇರುತ್ತೆ, ಬಹಳ ಕಿರಿಕಿರಿ ಅನಿಸ್ತಿರುತ್ತೆ. ಜೊತೆಗೆ ನಿದ್ರೆ ಸರಿ ಇರಲ್ಲ, ಆಮೇಲೆ ಮಾಡೋ ಕೆಲಸದಲ್ಲಿ ತೃಪ್ತ ಭಾವ ಇರಲ್ಲ, ಸಮಾಧಾನ ಇರಲ್ಲ, ಚಟ್ಪಟಿಕೆ ಜಾಸ್ತಿ, ಮತ್ತು ಮನೆಯಲ್ಲಿ ಅಸಮಾಧಾನ, ಕಿರಿಕಿರಿ, ಜಗಳ, ಅಣ್ಣತಮ್ಮಗಳದು, ಹೆಂಡತಿ ಮಕ್ಕಳು, ಅಮ್ಮ, ಎಲ್ಲ ಅತೃಪ್ತತೆ, ದೇಹ ಬಳಲಿರುತ್ತೆ. ನೀವು ಈ ತರದ ಬಳಲಿರ್ತಕ್ಕಂಥ ದೇಹಕ್ಕೆ ಸ್ವಲ್ಪ ವೀಕ್ ಆಗಿರುತ್ತೆ. ಅಂತ ಟೈಮಲ್ಲಿ ನಿಮ್ಮ ಅರಿವಿಗೆ ಬರ್ದೇನೆ ಏನಾದರೂ ಮಾಡಿದಾಗ ಡಿಸ್ಕ್ ಟಕ್ ಅಂತೇಳಿ ಹಾಳಾಗುತ್ತೆ. ಅದಕ್ಕೆ ಡಿಸ್ಕ್ ಡಿಸಿಗೇಷನ್ ಅಂತ, ಡಿಹೈಡ್ರೇಟೆಡ್ ಡಿಸ್ಕ್ ಅಥವಾ ಒಣಗಿರೋ ಡಿಸ್ಕ್. ಹೆಂಗೆ ಈ ಒಣಗೋಗಿರ್ತಕ್ಕಂಥ ಕುಳ್ಳು, ಸಗಣಿ ಒಣಗಿದ್ರೆ ಹೆಂಗೆ ಕುಳ್ಳಾಗುತ್ತೋ ಹಾಗೆ ಈ ಡಿಸ್ಕು ತನ್ನ ಜೀವಕ್ರಿಯೆಗಳನ್ನು ಅಥವಾ ಜೀವಾಂಶವನ್ನು ಕಡಿಮೆ ಮಾಡುತ್ತೆ, ಚೈತನ್ಯತೆಯನ್ನು. ಆವಾಗ ಕಪ್ಪಾಗುತ್ತೆ ನೋಡಿ. ಇಲ್ಲೆಲ್ಲ ಕಪ್ಪಾಗಿದೆ ನಮ್ಮದು ಡಿಸ್ಕ್, ಇಲ್ಲೆಲ್ಲ ಕಪ್ಪಾಗಿದೆ ನೋಡಿ. ಈ ಕಪ್ಪು ಡಿಹೈಡ್ರೇಟೆಡ್, ಅಲ್ಲೇ ಟ್ರಾನ್ಸ್ಪರೆಂಟ್ ಕಾಣುತ್ತೆ ನೋಡಿ. ಇದು ಇರೋದ್ರಲ್ಲೇ ಸ್ವಲ್ಪ ಅದು ಚೈತನ್ಯತೆ ಇದೆ.
5 ಗ್ರೇಡ್ ಡಿಹೈಡ್ರೇಟೆಡ್ ಡಿಸೀಸ್ ಇದೆ ನಿಮ್ದು. ಜೊತೆಗೆ ವೆಡ್ಜಿಂಗ್ ಡಿಸ್ಕ್ ಇದೆ, ಬಲ್ಸ್ ಇದೆ, ಥೊರಾಸಿಕ್ ರೀಸನ್ ಇದೆ, ಸರ್ವೈಕಲ್ ರೀಸನ್ ಇದೆ, ಲಂಬಾರ್ ರೀಸನ್ ಇದೆ. ಸೊ ಟೋಟಲಿ ಕುತ್ತಿಗೆಯಿಂದ ಕೆಳಗಡೆ ಬೆನ್ನಿನವರೆಗೂ ಕೂಡ ನಿಮ್ಗೆ ಸಮಸ್ಯೆ ಇರ್ತಕ್ಕಂಥದ್ದು. ಈ ಸಮಸ್ಯೆಗೆ ಬಹಳ ಹಲವಾರು ಆಸ್ಪತ್ರೆಗಳನ್ನ ನೋಡಿದ್ರಿ. ಈಗ ನಾವು ಚಿಕಿತ್ಸೆ ನಿಮಗೆ ಬೆಳಗ್ಗಿಂದ ಮಾಡ್ತಾ ಬಂದ್ವಿ, ಸುಮಾರು ಈಗ 4 ಗಂಟೆ. ಹೆಂಗ ಅನಿಸ್ತು ನೀವೇ ಹೇಳ್ಬೇಕು. ತುಂಬಾ ನಂಗೆ ರಿಲೀಫ್ ಆಯ್ತು. ಈಗ ನನಗೆ ನೋವು ಈಗ ಆರಾಮ ಅನಿಸ್ತೈತೆ. ಅದ್ರಲ್ಲಿ ಮೊದ್ಲಿಗೆ ನಾನು ಕೂರ್ಬೇಕಾರೆ ಹಿಂಗ್ ಕೂರ್ತಿದ್ದೆ, ಈ ತರ ಕೂರ್ತಿದ್ದೆ. ಈಗ ಹಿಂಗ ಆರಾಮಾಗಿ ಕೂರ್ತೀನಿ. ಈಗ ಒಂಥರ ಸ್ಟ್ರೈಟ್ ಕೂರ್ತಿದ್ದೆ. ಮೊದ್ಲಾಗಿ ನಾನು ಕೂರ್ಬೇಕಾದ್ರೆ ಎಲ್ಲ ಕೂರ್ಬೇಕಾದ್ರೆ ಹಿಂಗ್ ಕೂರ್ತಿದ್ದೆ. ಹಿಂಗ್ ಕೂರಿರೋ ನಂಗೆ ರಿಲೀಫ್ ಆಗೋದು. ಈಗ ನಾನು ಆರಾಮ್ ನೋಡಿ ಈಗ ಹೇಳ್ದಲ್ಲ, ಹಿಂಗ್ ಕೂತ ಆರಾಮಾಗಿ ಕೂರ್ಕೋಬಹುದು ಅಂತ ನೋವಿಲ್ಲ. ಈಗ ನೋವೇನಿಲ್ಲ. ಈಗ ಆರಾಮ ಏನೋ ಬಾಡಿನ ಒಂಥರ ಫ್ರೀ ಆದಂಗೆ ಆಗ್ತೈತೆ. ದಟ್ಸ್ ಗ್ರೇಟ್. ನೀವು ಏನು ನಿಮ್ಮ ಸ್ವಂತ ಭಾವನೆಗಳಿದೆ ಅಲ್ಲ, ಆ ಒಂದು ನೋವನ್ನ ಸೈಡಿ ಸರಿಸಿ ಸಂತೋಷ ಕೊಡ್ತೀವಿ ಅಂತ ನಿಮಗೆ ಫೀಲ್ ಆದ್ರೆ ಅದು ನಮ್ಮ ಭಾಗ್ಯ. ಸೊ ಯಾಕಂತಂದ್ರೆ ನಾವು ಹೀಲರ್ಸ್, ನೋವನ್ನ ಕಡಿಮೆ ಮಾಡ್ತಕ್ಕಂಥವ್ರು ಹೀಲರ್ಸ್. ಅಂದ್ರೆ ನೀವು ನೋವನ್ನು ಕಡಿಮೆ ಮಾಡಿದ್ರೆ ಅದು ನಮ್ಮ ಭಾಗ್ಯ. ಹಾಗಾಗಿ ನಿಮಗೆ ನೋವು ಅಷ್ಟೇ ಅಲ್ಲ, ಕಾಯಿಲೆನೂ ಗುಣಪಡಿಸುವಂತಹ ಕ್ರಿಯೆಯನ್ನ ಮಾಡುವಂತಹ ಮುಂದಿನ ಚಿಕಿತ್ಸೆಗಳನ್ನೆಲ್ಲ ಹೇಳಿದ್ದೀನಿ. ಅವನ್ನೆಲ್ಲ ಮಾಡ್ಕೊಂಡು ಅತಿ ಉತ್ತಮವಾಗಿ ಸಂತೋಷದಿಂದ ಗಂಡ ಹೆಂಡತಿ ಜೀವನ ಮಾಡಷ್ಟು ಆ ಭಗವಂತ ನಿಮಗೆ ಕರುಣಿಸ್ಲಿ. ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಡನ್. ಬೇಲೂರಿಂದ ನೀನು ಹೆಂಡತಿ ಪಪ್ಪ ಬೆಳಗ್ಗೆ ನಿಮ್ ಕಂಡೀಷನ್ ಕೇಳಿ ಶಿ ವಾಸ್ ಕ್ರೈಯಿಂಗ್. ಇಲ್ಲ, ಇವರು ನೀವು ಹೇಳ್ದಂಗೆ ಯಾರು ಹೇಳಿರ್ಲಿಲ್ಲ ಈ ತರ ಇದೆ ಅಂತ. ಅವಳು ನಾನು ಹೇಳ್ದೆ ನಮ್ಮ ಅಕ್ಕನ ಮಗಳೇ ಹೇಳಿದ್ನಲ್ಲ, ಮನುಷ್ಯ ಹಾಳಾಗಕ್ಕೆ ಆಹಾರ, ನಿದ್ರೆ, ಜೊತೆಗೆ ವ್ಯಾಯಾಮ, ಎಕ್ಸರ್ಸೈಸ್ಗಳು, ಮನಸ್ಸಿಗೆ ಸಮಾಧಾನ ಅಥವಾ ಸಮಾಧಾನ ಇಲ್ಲದೆ ಇರೋದು, ಇವ ಫ್ಯಾಕ್ಟರ್ಸ್ ರೋಗ ಬರೋ ಕಾರಣ ಮತ್ತೇನು ಇಲ್ಲ. ಇವನ್ನ ಚೆನ್ನಾಗಿ ಕನಿಷ್ಠ ಅಂದ್ರೆ ಒಂದು ಓದಕ್ಕಿಡೋದ್ರಿಂದ ಹಿಡಿದು ಬಿಟ್ಮೇಲೆ ಸೆಕೆಂಡ್ ಪೀಸ್ ಇದು ಬಿಟ್ಟಂದ್ಮೇಲೆ ನಾವು ಹೋಟ್ಲಲ್ಲೇ ತಿಂತಿದ್ದು. ಆರನೆಲ್ಲ ಹೋಟೆಲ್ಲೇ ತಿಂತಿದ್ದು. ಈಗ ಮನೆಗೆ ಮದುವೆ ಆಗಿದ್ಮೇಲೆ ನಾನು ಹೋಟ್ಲದ್ ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದೆ. ಆದ್ರೂ ಇಲ್ಲ, ಹೇಳ್ತೀನೋ ಚೆನ್ನಾಗಿದೆಯಪ್ಪ, ಓದಿಸು ಚೆನ್ನಾಗಿ, ಒಳ್ಳೆ ನೌಕರಿ ಕೊಡ್ಸೋ, ನೀನು ಹೋಟ್ಲು ಉದ್ಯಮ ಮಾಡ್ಬೋದು, ನೋವು ಅಂತ ಬಿಡೋ ಅವಶ್ಯಕತೆನೂ ಇಲ್ಲ. ನೀ ಅದೇ ವೃತ್ತಿ ಮಾಡಂಗೆ ನೀನ್ ರೆಡಿ ಮಾಡ್ಕೊಡ್ತೀನಿ, ಆಯ್ತಾ? ನನಗೆ ಏನ್ ಗೊತ್ತ ಸರ್, ಏನ್ ಕೆಲಸ ಮಾಡಕ್ಕೂ ಮೈಂಡೇ ಇದಾಗ್ತಿರಲ್ಲ. ನೆಗೆಟಿವ್ ಬಂದ್ಬಿಡುತ್ತೆ. ಹೌದು, ಬೆಳಗ್ಗೆ ಬೇಗ ಎದ್ದೇಳಕ್ಕೂ ಆಗ್ತಿರಲ್ಲ. ಹೇಳಿದ್ನಲ್ಲ, ಎಲ್ಲ ಬಿಟ್ಕೊಡೋದು. ನಾನು ಹೇಳಿದೆ, ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್ ಅಂತಂದೆ. ಆರೋಗ್ಯ ಹೋದ್ರೆ ಇದೆಲ್ಲ ಹೋದಂಗೆನೆ. ಹೌದು, ಹೌದಾ? ಹಂಗೆ ಆಗ್ಬಿಡ್ತು, ಕೊಂಡ್ಕೊಂಡು ಹಂಗೆ ಆಗ್ಬಿಡ್ತು. ಬೇಡಪ್ಪ. ಈಗ ಹೆಂಗಾಗ್ತಿದೆ? ಈಗ ಆರಾಮ್. ಈಗ ನನ್ಗೆ ಆರಾಮ್. ಈಗ ಹೋಗಿ ಡ್ಯೂಟಿ ಮಾಡಲ್ಲ ಅನ್ಸುತ್ತ? ಹಂಗೆ ಅನ್ಸುತ್ತೆ. ನಾನು ಯಾವಲೇ ಹೇಳಿದೆ, ಒಂಥರ ಬಾಡಿ ರಿಲೀಫ್ ಹೂ ಇದ್ದಂಗ ಆಗ್ತೈತಿ. ಈಗ ಹೋಗಿ ರೆಸ್ಟ್ ಮಾಡಿ, ಮರಳಿ ಶಾಖ ತಗೋಬೇಕು ಡೈಲಿ 2 ಸಲ. ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ, ಅವನ್ನೆಲ್ಲ ಮಾಡಿ ಹೇಳ್ಕೊಡ್ತಾರೆ. ಈಗ ಎಕ್ಸರ್ಸೈಸು ಮಾಡಿ, ಡ್ಯೂಟಿನೂ ಮಾಡಿ, ಊಟ ತಿಂಡಿನೂ ಮಾಡಿ, ಜೊತೆಗೆ ಸಂತೋಷವಾಗಿರಿ. ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು.